ಎಪಿಸೋಡ್ 119. ನಿನ್ನ ಟೇಸ್ಟ್ ಚೆನ್ನಾಗಿದೆ ಹೀನಾ, ನೀವು ಇಲ್ಲಿ ಅಂತ ಕೇಳ್ದ. ಯಾಕೋ ಸೋನು ನನ್ನ ಮಗಳಿದ್ದಾಗೆ ಕಣೋ, ಅದಕ್ಕೆ ನಾನು ವೆಲ್ಕಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಹರ್ಷದ್, ಅದಾಗಲ್ಲ ಅಪ್ಪ, ನನಗೆ ನಿಮ್ಮ ಬಗ್ಗೆ ಗೊತ್ತು, ಆದರೆ ನೀವು ಈಗ ತಾನೇ ಹುಷಾರಾಗಿದ್ದೀರಾ, ಹೀಗೆ ನಿಂತ್ಕೊಂಡೆಲ್ಲ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದು ಅಂದ. ಅಪ್ಪ ಅಮ್ಮಗೆ ಕುಳಿತುಕೊಳ್ಳೋಕೆ ಹೇಳ್ದ. ಅದೇ ಟೈಮ್ಗೆ ಪಂಡಿತ್ ಅವರ ವೈಫ್ ಉಮಾ ಪಂಡಿತ್ ಅಲ್ಲಿಗೆ ಬಂದರು. ಹರ್ಷದ್, ನಾನು ಹೇಳಿದೆ, ಆದರೆ ನಿಮ್ಮಪ್ಪ ಕೇಳಲೇ ಇಲ್ಲ, ನೀನು ಹೇಳು ಅಂತ ಹೇಳಿದ್ರು. ಅದಕ್ಕೆ ಹರ್ಷದ್ ಅಪ್ಪನ ಕಡೆ ನೋಡ್ದ. ಹಿಮವಂತ್, ಸರಿ ಬಿಡೋ, ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಹರ್ಷದ್, ಸರಿ ಅಪ್ಪ, ಆದರೆ ಹುಷಾರು ಅಂತ ಹೇಳ್ದ. ಹರ್ಷದ್ ವನಜಾಗೆ, ಅಮ್ಮ ತಗೋ ಅಂತ ಅವನು ತಂದಿದ್ದ ಚೈನ್ ಕೊಟ್ಟ. ವನಜ ಅದು ನೋಡಿ, ನಿನ್ನ ಸೆಲೆಕ್ಷನ್ ಚೆನ್ನಾಗಿದೆ ಕಣೋ ಅಂತ ಹೇಳಿದ್ರು. ಆಗ ಹರ್ಷದ್, ಇಲ್ಲ ಅಮ್ಮ, ಇದು ಹೀನಾ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ದ. ವನಜ, ಹೌದಾ ಅಂತ ಹೇಳಿದ್ರು. ಅವ್ರು, ಹೀನಾ ನಿನ್ನ ಟೇಸ್ಟ್ ಚೆನ್ನಾಗಿದೆ ಕಣಮ್ಮ ಅಂತ ಹೇಳಿದ್ರು. ಹೀನಾ, ಹಾಗೇನೂ ಇಲ್ಲ ಆಂಟಿ, ನಿಮ್ಮ ಒಳ್ಳೆ ಮನಸ್ಸಿಂದ ನೋಡ್ತೀರಾ ಅಲ್ವಾ, ಅದಕ್ಕೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ಲು. ಆ ಮಾತು ಕೇಳಿ ವನಜ, ಎಷ್ಟು ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡ್ರು. ಹೀನಾ, ಆಂಟಿ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದ್ಲು. ಅದಕ್ಕೆ ವನಜ, ಅವ್ರು ಅಲ್ಲಿದ್ದಾರೆ ಅಂತ ಕೈ ತೋರಿಸಿ ಹೇಳಿದ್ರು. ಹರ್ಷದ್ ಕಡೆ ತಿರುಗಿ, ನೀವು ಮಾತಾಡ್ತಾ ಇರಿ ಅಂತ ಹೇಳಿಬಿಟ್ಟು ಬಂದ್ಲು. ಹರ್ಷದ್ ಓಕೆ ಅಂತ ತಲೆ ಆಡಿಸ್ದ. ವನಜ, ಬಾರೋ ಸೋನುನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋದರು. ಸೋನು ಮೇಕಪ್ ಮಾಡಿಸ್ಕೊಂಡು ಭಾರವಾದ ಡ್ರೆಸ್ ಹಾಕ್ಕೊಂಡು ಕೂತಿದ್ಲು. ಅವಳು ಉಮಾ ಪಂಡಿತ್ ಜೊತೆ, ಮಮ್ಮಿ ಪ್ರೋಗ್ರಾಮ್ ಯಾವಾಗ ಮುಗಿಯೋದು ಹೇಳಿ ಅಂತ ಕೇಳ್ತಿದ್ಲು. ಉಮಾ, ಯಾಕೆ, ಇನ್ನು ಪ್ರೋಗ್ರಾಮೇ ಸ್ಟಾರ್ಟ್ ಆಗಿಲ್ಲ, ಮುಗಿಯೋ ಮಾತು ಕೇಳ್ತಾ ಇದೆಯಲ್ಲ ಅಂತ ಹೇಳಿದ್ರು. ಅದಕ್ಕೆ ಸೋನು, ಇನ್ನೇನು ಮಮ್ಮಿ, ಡ್ರೆಸ್ ತುಂಬ ಭಾರ ಇದೆ ಅಂತ ಹೇಳಿದ್ಲು. ಹರ್ಷದ್ ವನಜ ಇಬ್ಬರು ರೂಮ್ ಒಳಗೆ ಬಂದರು. ಉಮಾ, ಅರೆ ಹರ್ಷದ್ ಬಾ ಅಂತ ಹೇಳಿದ್ರು. ಸೋನುಗೆ ಹರ್ಷದ್ ಯಾರು ಅಂತ ಗೊತ್ತಾಗಿಲ್ಲ. ಅವಳು ನೋಡ್ತಾ ಇದ್ಲು. ಹರ್ಷದ್, ಸೋನು ಅವನಿಗಿಂತ 3 ವರ್ಷ ದೊಡ್ಡವಳು. ಸೋನು ಹರ್ಷದ್ ಮನೆಗೆ ಬಂದಾಗ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಅದು ಹರ್ಷದ್ಗೆ ಸೋನು ಮುಖ ನೋಡ್ತಾ ಇದ್ದ ಹಾಗೆ ನೆನಪಿಗೆ ಬಂತು. ಉಮಾ, ಅರೆ ಇದು ಹರ್ಷದ್ ಕಣೆ, ಅವನ ಫೋಟೋ ನಿನ್ನ ಮೊಬೈಲಲ್ಲೇ ಇದೆ ನೋಡು ಅಂತ ಹೇಳಿದ್ಲು. ಆಗ ಸೋನುಗೆ ಫ್ಲ್ಯಾಶ್ ಆಯಿತು, ಹರ್ಷದ್ ಇಷ್ಟು ದೊಡ್ಡವನಾಗಿದ್ಯಾ ನೀನು, ನಿನ್ನ ಮುಖದ ಗುರುತೇ ಸಿಗಲಿಲ್ಲ ಅಂತ ಹೇಳಿದ್ಲು. ಅವನು ನಗ್ತಾ, ಪರವಾಗಿಲ್ಲ ಬಿಡು ಅಕ್ಕ ಅಂತ ಹೇಳ್ದ. ಸೋನು ಹಳೆ ವಿಷಯಗಳನ್ನ ಸ್ವಲ್ಪ ಮಾತಾಡಿದ್ರು. ಆಗ ಫೋಟೋಗ್ರಾಫರ್ ಮೇಡಮ್ ಬನ್ನಿ ಫೋಟೋಶೂಟ್ ಮಾಡಬೇಕು ಅಂತ ಅವರನ್ನು ಕರೆದ. ಹರ್ಷದ್, ಸರಿ ಅಕ್ಕ ನೀನು ಹೋಗು ಅಂತ ಕಳಿಸ್ದ. ಅಮರ್ ಎಲ್ಲಿ ಅಂತ ಕೇಳ್ದ. ಆಗ ಆಗಲೇ ಬಂದ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹರ್ಷದ್ ಅವರನ್ನ ಹುಡುಕೊಂಡು ಹೋದ. ವನಜ ಹಿಮವಂತ್ ಇರೋ ಕಡೆ ಬಂದ್ಲು. ಹಿಮವಂತ್, ವನಜ ನೀನು ಈ ನಡುವೆ ಹರ್ಷದ್ ತುಂಬ ಬದಲಾಗಿದ್ದಾನೆ ಅಂತ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದ್ರು. ಅದಕ್ಕೆ ವನಜ, ಹೌದು ರೀ, ನನಗೂ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಇವತ್ತು ಹರ್ಷದ್ ಹೀನಾ ಕಪಲ್ ಔಟ್ಫಿಟ್ ಹಾಕಿದ್ರು, ಜೊತೆಗೆ ಗೋಲ್ಡ್ ಶಾಪ್ಗೆ ಒಟ್ಟಿಗೆ ಹೋಗಿ ರಿಂಗ್ ತಂದಿದ್ದಾರೆ. ದಿನ ಹಾಸ್ಪಿಟಲ್ಗೆ ವರ್ಕ್ ಅಂತ ಜೊತೆಯಲ್ಲೇ ಹೋಗ್ತಾ ಇದ್ರು. ಆಮೇಲೆ ಹಾಸ್ಪಿಟಲ್ ಓಪನಿಂಗ್ಗೆ ಕರೆದುಕೊಂಡು ಬಂದಿದ್ದು, ಅದೆಲ್ಲ ಒಂದಕ್ಕೊಂದು ತಾಳೆ ಆಗ್ತಾ ಇದೆ ಅಂತ ಹೇಳ್ಕೊಂಡ್ರು. ಅವರು ಅವನ ಅಸಿಸ್ಟೆಂಟ್ ರವಿ ಕೇಳಬೇಕು, ಏನೇ ಇದ್ರೂ ಗೊತ್ತಾಗುತ್ತೆ ಅಂತ ಅಂದ್ಕೊಂಡ್ರು. ಈ ಕಡೆ ಹೀನಾ ಪರಶಿವ, ಕವಿತಾ, ಸವಿತಾ ಇರೋ ಕಡೆ ಹುಡುಕೊಂಡು ಬಂದ್ಲು. ಹೀನಾ ಸಿಂಪಲ್ ಆಗಿ ಬ್ಲೂ ಲೆಹೆಂಗಾ ಹಾಕ್ಕೊಂಡು ಚಂದವಾಗಿ ರೆಡಿಯಾಗಿದ್ಲು. ನೋಡೋಕೆ ಮುದ್ದಾಗಿ ಕಾಣ್ತಾ ಇದ್ಲು. ಈ ಕಡೆ ಹೀನಾ ಅಲ್ಲಿ ಸುತ್ತ ಇದ್ದವರು ಗಮನಿಸ್ತಿದ್ರು. ಅವಳು ಮಾಸ್ಕ್ ಹಾಕ್ಕೊಂಡಿದ್ಲು. ಅವಳ ಡ್ರೆಸ್, ಅವಳ ಲುಕ್ ಎಲ್ಲ ನೋಡಿ ಅವಳು ಹೇಗಿರಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ತಿದ್ರು. ಕೆಲವು ಹುಡುಗರು ಅವಳು ಪಕ್ಕಾ ಬ್ಯೂಟಿ ಅಂತ ಹೇಳ್ತಾ ಇದ್ರು. ಆದರೆ ಹೀನಾ ಅದೆಲ್ಲ ಕಿವಿ ಮೇಲೆ ಹಾಕ್ಕೊಳ್ದೆ ಕವಿತಾ ಅಪ್ಪ ಅಮ್ಮ ಇರೋ ಕಡೆ ಹೋದ್ಲು. ಅವಳು ಕವಿತಾಗೆ ಒಂದು ರಿಂಗ್ ಕೊಟ್ಟು, ತಗೋ ಕೊಡು ಅಂತ ಕೊಟ್ಲು. ಕವಿತಾ ಹೀನಾನ ಆಗಿಂದ ಕಾಯ್ತಿದ್ಲು. ಮೊದಲು ಬಾ ಅಂತ ಅವಳನ್ನು ಕುರ್ಚಿ ಮೇಲೆ ಕೂರಿಸಿ ಫ್ಯಾಮಿಲಿ ಪಿಕ್ ತಗೊಂಡ್ಲು. ಹೀನಾ ಕೂಡಲೇ ಮಾಸ್ಕ್ ಹಾಕ್ಕೊಂಡ್ಲು. ಕವಿತಾ ಫಂಕ್ಷನ್ ಹಾಲಲ್ಲಿ ಕಾರ್ನರ್ ಜಾಗ ಹುಡುಕಿ ಕುತ್ಕೊಂಡಿದ್ಲು. ಹೀನಾ ಮುಖ ಯಾರೂ ನೋಡೋಕ್ಕಾಗಿಲ್ಲ. ಅಲ್ಲಿಗೆ ವಿನಯ್ ಬಂದವನೇ ಎಲ್ಲರನ್ನು ಮಾತಾಡಿಸ್ತಾ ಕೂತ್ಕೊಂಡ. ಅವನು, ನೀನು ಬ್ಯೂಟಿಫುಲ್ ಅಂದ್ಕೊಂಡೆ, ಆದರೆ ನಿನ್ನ ಅಕ್ಕ ನಿನಗಿಂತ ಬ್ಯೂಟಿಫುಲ್ ಇದ್ದಾರೆ ಅಂತ ಹೇಳ್ದ. ಅದಕ್ಕೆ ಕವಿತಾ, ಯಸ್, ಬಿಕಾಸ್ ಅವಳು ನನ್ನ ಅಕ್ಕ ಅಂತ ಹೇಳಿದ್ಲು.
ಈ ಕಡೆ ಅಮರ್ ಎಷ್ಟೋ ಟೈಮಿಂದ ಕವಿತಾನ ಗಮನಿಸ್ತಿದ್ದ. ವಿನಯ್ 10 ಟೈಮ್ ಕವಿತಾ ಅದು ಬೇಕಾ, ಆಂಟಿ ಇದು ಬೇಕಾ, ಅಂಕಲ್ ಏನಾದರೂ ಬೇಕಾ ಅಂತ ಕೇಳ್ತಾನೆ ಇದ್ದ. ಅದು ನೋಡಿ ಅಮರ್ಗೆ ಹೊಟ್ಟೆ ಉರಿತಾ ಇತ್ತು. ಆದರೆ ಅವನಿಗೇನು ಮಾಡೋ ಹಾಗಿರಲಿಲ್ಲ. ಅವನಿಗೆ ಕವಿತಾ ಮುದ್ದಾಗಿ ಕಾಣ್ತಿದ್ಲು. ಅವಳಿಗೆ ಅದನ್ನು ಅವ್ನು ಹೇಳೋ ಹಾಗೂ ಇರಲಿಲ್ಲ. ಹೀನಾ ವಾಪಸ್ ಹೋದ್ಮೇಲೆ ಕವಿತಾನ ಮೀಟ್ ಮಾಡೋಕೆ ಆಗೋದಿಲ್ಲ ಅನ್ನೋ ಬೇಜಾರಲ್ಲಿದ್ದ. ಹರ್ಷದ್ ಅಮರ್ ಹತ್ರ ಬಂದು, ಅರೆ ಇಲ್ಲಿ ಯಾಕೆ ನಿಂತಿದ್ಯಾ ಅಂದ. ಅದಕ್ಕೆ ಅಮರ್, ಇಲ್ಲ ಅಣ್ಣ, ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ ಅಂತ ಹೇಳ್ದ. ಹರ್ಷದ್, ಸರಿ ಹೀನಾ ಎಲ್ಲಿದ್ದಾಳೆ ಅಂದ. ಆಗ ಅದಕ್ಕೆ ನಾನು ನೋಡದೆ ಇರೋದಕ್ಕೆ ಆಗಲ್ಲ ಅಲ್ವಾ ನಿನಗೆ, ಅಲ್ಲಿದ್ದಾರೆ ನೋಡು ಅಂತ ಹೇಳ್ದ. ಹರ್ಷದ್, ಸರಿ ಬಾ ಅಂತ ಹೀನಾ ಇರೋ ಕಡೆ ಹೋದ. ವಿನಯ್ ಹರ್ಷದ್ ಬಂದಿದ್ದು ನೋಡಿ, ನೀವು ಯಾವಾಗ ಬಂದ್ರಿ ಅಂತ ಕೇಳ್ದ. ಆಗ ಹರ್ಷದ್, ಈಗ ಸ್ವಲ್ಪ ಟೈಮ್ ಆಯಿತು ಅಷ್ಟೇ ಅಂತ ಹೇಳ್ದ. ವಿನಯ್ ಹರ್ಷದ್ ಜೊತೆ ಯಾವುದೇ ಸ್ವೀಟ್ ಮೆಮೊರಿ ಇರಲಿಲ್ಲ. ಆದರೆ ವಿನಯ್ಗೆ ಹರ್ಷದ್ ಮೇಲೆ ರೆಸ್ಪೆಕ್ಟ್ ಇತ್ತು. ಅಲ್ಲದೆ ಹಿಮವಂತ್ ಅವರು ನಮ್ಮ ಫ್ಯಾಮಿಲಿಯಿಂದ ಅಷ್ಟು ತೊಂದರೆ ಆಗಿದ್ದರು. ಸೋನು ಮದುವೆನ ನನ್ನ ಮಗಳ ಮದುವೆ ಅನ್ನೋ ಹಾಗೆ ಮಾಡ್ತಾ ಇದ್ದಾರೆ. ಸೋನು ಆಸೆ ಡೆಸ್ಟಿನೇಷನ್ ಮ್ಯಾರೇಜ್ ಆಗಿತ್ತು. ಅವಳು ಹೀಗೆ ಸಮುದ್ರದ ಹತ್ರ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು. ಅದನ್ನು ಹಿಮವಂತ್ ತಿಳಿದು ಪಾರ್ಟಿ ಹಾಲಲ್ಲಿ ಮಾಡ್ತಾ ಇದ್ದ ಮದುವೆ ಇಲ್ಲಿ ಆಗೋ ಹಾಗೆ ಏರ್ಪಾಡು ಮಾಡಿದ್ರು. ಪಂಡಿತ್ ಫ್ಯಾಮಿಲಿ ಮೊದಲು ಬಿಸ್ನೆಸ್ಸಲ್ಲಿ ಒಳ್ಳೆಯ ಹೆಸರು ಮಾಡಿದರು, ಆದರೆ ಈಗಿರಲಿಲ್ಲ. ಈ ಕಾರಣಕ್ಕೆ ಪಂಡಿತ್ಗೆ ಸೋನು ಆಸೆ ತೀರಿಸೋದಕ್ಕಾಗಲಿಲ್ಲ. ಆದರೆ ಹಿಮವಂತ್ ಅವರು ಸೋನು ಆಸೆ ಫುಲ್ಫಿಲ್ ಮಾಡಿದರು ಅಂತ ಅವ್ರ ಮೇಲಿದ್ದ ಅಭಿಮಾನ ಇನ್ನೂ ಜಾಸ್ತಿ ಆಯಿತು. ಹರ್ಷದ್ಗೆ, ಬನ್ನಿ ಅಲ್ಲೇ ಮುಂದೆ ಕವಿತಾ ನೀನು ಬಾ ಅಂತ ಕರೆದ. ಆಗ ಹರ್ಷದ್, ಇಟ್ಸ್ ಓಕೆ, ಅಲ್ಲಿ ಸುಮ್ಮನೆ ಕಿರಿಕಿರಿ ಅಂತ ಹೇಳ್ದ. ಅದಕ್ಕೆ ವಿನಯ್ ಓಕೆ ಅಂತ ಹೇಳಿ ಸುಮ್ಮನೆ ಆದ. ಹರ್ಷದ್ ಸೀದಾ ಹೀನ ಪಕ್ಕ ಹೋಗಿ ಕೂತ್ಕೊಂಡ. ಅದೇ ಟೈಮ್ಗೆ ವಿನಯ್ನ ಕರೀತಿದ್ರು. ಅವನು ಅಲ್ಲಿಗೆ ಹೋದ. ವನಜ ಈಗಂತೂ CID ಥರ ಹರ್ಷದ್ನ ಗಮನಿಸ್ತಿದ್ರು. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸ್ಟೇಜ್ ಮೇಲೆ ವಿವೇಕ್ ಪಾಂಡೆ, ಸೋನು ಪಂಡಿತ್ ನಡ್ಕೊಂಡು ಬಂದರು. ಸೋನು ವಿವೇಕ್ದು ಲವ್ ಮ್ಯಾರೇಜ್ ಆಗಿತ್ತು. ಅವರು ಸ್ಟೇಜ್ ಮೇಲೆ ಬರ್ತಾ ಇದ್ದ ಹಾಗೆ ಎಲ್ಲರೂ ಓ ಅಂತ ಕಿರ್ಚಿದ್ರು. ಮುಂದೆ ಏನಾಗುತ್ತೆ? ಹರ್ಷದ್ ಹೀನಾ ಬಗ್ಗೆ ವನಜಾಗೆ ಗೊತ್ತಾಗುತ್ತಾ? ವಿಜಯ್ ಮದುವೆಗೆ ಬರ್ತಾ ಇರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಬನ್ನಿ ನೋಡೋಣ. ಎಪಿಸೋಡ್ 120. ವಿಜಯ್ ಪ್ರೋಗ್ರಾಮ್ಗೆ ಅಂದರೆ ಮದುವೆಗೆ ಬಂದ. ಹಾಲ್ ತುಂಬ ಸಂಭ್ರಮದ ವಾತಾವರಣ ತುಂಬಿತ್ತು. ಹರ್ಷದ್ ಹೀನಾ ಕಿವಿ ಹತ್ರ ಬಂದು, ಮಂಗಳೂರು ಸುತ್ತಬೇಕು ಅಂತ ಹೇಳಿದ್ರಿ, ಆದರೆ ಇಲ್ಲೇ ಇದ್ದೀರಾ ಅಂತ ಹೇಳ್ದ. ಆಗ ಹೀನಾ ಹೌದು ಅಂಥೇಳಿ, ಸರಿ ಮದುವೆ ಊಟ ಮಿಸ್ ಮಾಡೋದು ಬೇಡ ಅಂತ ಹೇಳಿದ್ಲು. ಹೀನಾ ಕವಿತಾ ಕಡೆ ತಿರುಗಿ, ನಡಿ ನಾನು ಬೇಗ ಹೋಗ್ತೀನಿ, ವಿಜಯ್ ಕಡೆಯವರು ಇರ್ತಾರೆ, ಇನ್ವಿಟೇಷನ್ ಇಲ್ಲ ಅಂದರೂ ಬಂದೇ ಬರ್ತಾರೆ ಅಂತ ಹೇಳಿದ್ಲು. ಅದನ್ನು ಕೇಳಿ ಕವಿತಾ ಹೌದು ಅಂತ ಸ್ಟೇಜ್ ಮೇಲೆ ಹೋದರು. ಅವ್ರ ಜೊತೆ ಹರ್ಷದ್ ಅಮರ್ ಕೂಡ ಹೋದರು. ಹೀನಾ ಹುಡುಗ ಹುಡುಗಿಗೆ ವಿಶ್ ಮಾಡಿದ್ಲು. ಸೋನು ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸಿದ್ಲು. ಆದರೆ ಹೀನಾ ಫೋಟೋಗೆ ಬರದೇ ಇದ್ದದ್ದು ನೋಡಿ ಸೋನು ಬನ್ನಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ಲು. ಅಲ್ಲೇ ಇದ್ದ ಉಮಾ ಕೂಡ ಹೌದು ಬಾಮ್ಮ ಅಂತ ಕರೀತಿದ್ರು. ಜೊತೆಗೆ ಪಂಡಿತ್ ಅವರು ಕೂಡ ಕವಿತಾ ಅಯ್ಯೋ ಇದೇನಾಯಿತು ಅಂತ ಟೆನ್ಷನ್ ಆದಳು. ಹರ್ಷದ್ ಜನರನ್ನು ಗಮನಿಸ್ತಾ ಅವ್ರ ಕೈಯಲ್ಲಿ ಮೊಬೈಲ್ ಫೋನ್ಗಳಿದ್ವು. ಅದು ಹೀನಾಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹರ್ಷದ್ ಸೋನು ಹತ್ರ ಬಂದು, ಅಕ್ಕ ಅವರು ನಮ್ಮ ಗೆಸ್ಟ್, ಅವ್ರಿಗೆ ಈ ಥರ ಫೋಟೋ ಶೂಟ್ ಎಲ್ಲ ಆಗಲ್ಲ, ಅವ್ರಿಗೆ ಜನಗಳಿಗೆ ಫೇಸ್ ತೋರಿಸೋದು ಇಷ್ಟ ಆಗಲ್ಲ, ನೀನು ಆಪೋಸಿಟ್ ತಿರುಗಿ ಫೋಟೋ ತಗೋ ಅಂತ ಅವನು ಫೋನ್ ಕೊಟ್ಟು ಸೋನು ಓಕೆ ಅಂತ ಹೇಳಿದ್ಲು. ಹೀನಾ ಥ್ಯಾಂಕ್ಸ್ ಅಂತ ಕಣ್ಣಲ್ಲೇ ಹೇಳಿದ್ಲು. ಅಮರ್ ಹರ್ಷದ್ ಇಷ್ಟು ದೊಡ್ಡ ಪ್ರಾಬ್ಲಮ್ನ ಈಸಿಯಾಗಿ ಚಿಟಿಕೆ ಹೊಡೆದರ ಸೊಲ್ಯೂಷನ್ ಮಾಡಿದ್ದು ನೋಡಿ ಅದಕ್ಕೆ ಅಣ್ಣ ಬಿಸ್ನೆಸ್ ಐಕಾನ್ ಅಂತ ಹೇಳ್ಕೊಂಡ. ಎಲ್ಲರೂ ಸೆಲ್ಫಿ ತಗೊಂಡ್ರು. ಹೀನಾ ಕವಿತಾ ಅಪ್ಪ ಅಮ್ಮ ನೀವು ಮತ್ತೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳಿ ಕೆಳಗೆ ಬಂದ್ಲು. ಹರ್ಷದ್ ಕೂಡ ಅವಳು ಹಿಂದೆನೇ ಹೋದ. ಎಲ್ಲರೂ ಯಾರಿದು ಸುಂದರಿ, ಬಿಸ್ನೆಸ್ ಐಕಾನ್ ಹರ್ಷದ್ ಮನ್ಸು ಕದ್ದಿರೋದು ಅಂತ ರಿಪೋರ್ಟ್ ನ್ಯೂಸ್ ಹಾಕಿ ಫೋಟೋ TRP ತೆಗೆದುಕೊಳ್ಳಿತ್ತಿದ್ರು. ಹರ್ಷದ್ ಹೀನಾ ಕೆಳಗೆ ನಿಂತಿದ್ರು. ಅವಳು ಕವಿತಾ ಇಲ್ಲಿ ಮೀಡಿಯಾ ರಿಪೋರ್ಟರ್ ಇದ್ದಾರೆ, ಹುಷಾರು, ನಾನು ಇಲ್ಲೇ ಇದ್ದರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ, ಟೇಕ್ ಕೇರ್ ಅಂತ ಹೇಳಿ ಹರ್ಷದ್ ಜೊತೆ ಊಟಕ್ಕೆ ಹೋದ್ಲು. ಈ ಕಡೆ ವಿನಯ್ ಸ್ಟೇಜ್ ಮೇಲೆ ಬಂದ. ಕವಿತಾ ಪಕ್ಕ ಅಮರ್ ಇದ್ದರೂ ಅವನು ಅವ್ರ ಮಧ್ಯಕ್ಕೆ ಹೋಗಿ ನಿಂತಿದ್ದ. ಅದು ನೋಡಿ ಅಮರ್ಗೆ ಸ್ಟೇಜ್ ಮೇಲಿಂದ ತಳ್ಳಿಬಿಡೋಣ ಅವನ್ನ ಅಂತ ಅನ್ನಿಸ್ತಾ ಇತ್ತು. ಹೀನಾ ಸೋನುಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಿ ಅವಳಿಗೆ ರಿಂಗ್ ಬಾಕ್ಸ್ ಕೊಟ್ಲು.
ಇಬ್ಬರು ಸ್ಟೇಜ್ ಮೇಲಿಂದ ಕೆಳಗೆ ಹೋದರು. ಈ ಕಡೆ ಹೀನಾ ಹೋಗ್ತಾ ಇರೋದಕ್ಕೂ ವಿಜಯ್ ಅದೇ ಟೈಮ್ಗೆ ಅವಳು ಎದುರಿಗೆ ಬಂದ. ಹೀನಾ ವಿಜಯ್ನ ನೋಡಿ ಸ್ವಲ್ಪ ಶಾಕ್ ಆದ್ಲು. ಅವಳು ಸಂಭಾಳಿಸ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಹರ್ಷದ್ ಹಿಂದೆ ಹೋದ್ಲು. ವಿಜಯ್ ಹೀನಾ ಮಾಸ್ಕ್ ಹಾಕಿದ್ರಿಂದ ಅವಳನ್ನ ಗುರ್ತು ಹಿಡೀಲಿಲ್ಲ. ಎಷ್ಟೋ ಜನ ಈಗ ಹೀನಾನ ಹರ್ಷದ್ ಗರ್ಲ್ ಫ್ರೆಂಡ್ ಮಾಡೇ ಬಿಟ್ಟಿದ್ರು. ವಿಜಯ್ಗೆ ಮದುವೆಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ, ಆದರೂ ಅಮ್ಮನ ಕಾರಣದಿಂದ ಬಂದಿದ್ದ. ಕವಿತಾ ವಿಜಯ್ನ ನೋಡಿ ಶಾಕ್ ಆದ್ಲು, ಆದರೂ ಅವಳು ಕಾಮಾಗಿ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನೆಗ್ಲೆಕ್ಟ್ ಮಾಡಿದ್ಲು. ವಿಜಯ್ VIP ಸೀಟಲ್ಲಿ ಕುತ್ಕೊಂಡ. ಸೋನುನ ನೋಡಿ ವಾವ್ ಅಂತ ಹೇಳ್ಕೊಂಡ. ಮಿಸ್ ಮಾಡಿಕೊಂಡೆ ಅಂತ ಹೇಳ್ಕೊಂಡ. ಇಲ್ಲೂ ಬಿಟ್ಟಿಲ್ಲ ಅವ್ನ ಕೆಟ್ಟ ಕಚಡ ಬುದ್ಧಿನ. ಈ ಕಡೆ ಅಮಿತ್ ಸ್ಟೇಜ್ ಮೇಲೆ ಇದ್ದಿದ್ದು ನೋಡಿ ಕವಿತಾ ಇಲ್ಲಿ ಅಂತ ಸಖತ್ ಖುಷಿಪಟ್ಟ. ಅವನ ಕೆಲವು ಫ್ರೆಂಡ್ಸ್ಗೆ ಕವಿತಾ ಮೇಲೆ ಲವ್ ಆಗಿದೆ ಅಂತ ಹೇಳ್ದ. ಕವಿತಾ ಜ್ಯೂಸ್ ಕುಡಿದ ಕೂತಿದ್ಲು. ಆಗ ಯಾರೋ ಅವಳ ಕಣ್ಣು ಮುಚ್ಚಿದ್ರು. ಹೀನಾ ಹರ್ಷದ್ ಹಿಂದೆ ಹೋದವಳು ಇಲ್ಲೂ ರಿಪೋರ್ಟರ್ಸ್ ಇರಬೇಕು ಅಂತ ಸುತ್ತ ನೋಡಿದ್ಲು. ಆದರೆ ಲಕ್ಕಿಲಿ ಊಟ ಮಾಡುವಾಗ ಡಿಸ್ಟರ್ಬ್ ಆಗಬಾರ್ದು ಅಂತ ಹಿಮವಂತ್ ಅವರು ರಿಪೋರ್ಟರ್ಗೆ ಒಳಗೆ ಎಂಟ್ರಿ ಕೊಟ್ಟಿರಲಿಲ್ಲ. ಹೀನಾ ಹರ್ಷದ್ ಊಟ ಮಾಡಿಕೊಂಡು ಐಸ್ ಕ್ರೀಮ್ ಕೌಂಟ್ರಿಗೆ ಹೋಗಿ ಐಸ್ ಕ್ರೀಮ್ ತೊಗೊಂಡು ಕಾರಲ್ಲಿ ಕುತ್ಕೊಂಡು ತಿಂತಾ ಇದ್ರು. ಕವಿತಾ ಯಾರಿದು ಅಂತ ಕೈ ಮುಟ್ಟು ನೋಡಿದ್ಲು. ಅವಳು ಸುಮತಿ ಅಂತ ಹೇಳಿದ್ಲು. ಸುಮತಿ ನೀನು ಇಲ್ಲಿ ಅಂತ ಕೇಳಿದ್ದಕ್ಕೆ ವಿನಯ್ ಎಲ್ಲರೂ ಕರೆದಿದ್ದಾನೆ ಕಾಲೇಜ್ ಫ್ರೆಂಡ್ಸ್ನ ಅಂತ ಹೇಳಿದ್ಲು. ಅದಕ್ಕೆ ಅವಳು ಹೌದಾ ಅಂತ ಹೇಳಿದ್ಲು. ಹೀಗೆ ಇಬ್ಬರು ಮಾತಾಡ್ತಿದ್ರು. ಅಲ್ಲದೆ ವನಜ ಸವಿತಾನ ಕೇಳೋದೇ ಬೇಡ. ವನಜಾಗೆ ಹೀನಾನ ಹರ್ಷದ್ ಇಷ್ಟಪಟ್ಟಿದ್ರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಈ ಕಡೆ ಹಿಮವಂತ್ ಮತ್ತು ಪರಶಿವ ಅವರು ನಿಧಾನಕ್ಕೆ ಫ್ರೆಂಡ್ಸ್ ಆಗ್ತಾ ಇದ್ರು. ಹಿಮವಂತ್ ಅವರು ಪರಶಿವ ಇನ್ನೋಸೆನ್ಸ್ ಮಾತು, ಅವರ ವ್ಯಕ್ತಿತ್ವ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಅವರು ಹರ್ಷದ್ನ ಏನಾದರೂ ಹೀನಾ ದುಡ್ಡಿಗೆ ಅಂತ ಬಳಸ್ಕೊಳ್ತಾ ಇರಬೇಕು ಅಂತ ತಿಳ್ಕೊಂಡಿದ್ರು. ಆದರೆ ಪರಶಿವ ಅವ್ರ ಜೊತೆ ಮಾತಾಡ್ತಾ ಅವ್ರಿಗೆ ಇಷ್ಟು ಒಳ್ಳೆ ತಂದೆ, ಅವರ ಮಕ್ಕಳು ಒಳ್ಳೆಯವರಾಗೇ ಇರ್ತಾರೆ ಅಂತ ಮನಸ್ಸಿನಲ್ಲೇ ಹೇಳ್ಕೊಂಡ್ರು. ಹಿಮವಂತ್ ಅವ್ರಿಗೆ ಹೀನಾದು ಬಿಸ್ನೆಸ್ ಇದೆ ಅನ್ನೋದು ಪರಶಿವ ಅವರ ಮಾತಿನಲ್ಲಿ ಅರ್ಥವಾಯಿತು. ಆದರೂ ಅವರು ಏನು ಬಿಸ್ನೆಸ್ ಅಂತ ಎಲ್ಲಿ ಅಂತಾನೂ ಕೇಳಲಿಲ್ಲ. ಈ ಕಡೆ ವಿಜಯ್ ಕೂತಿದ್ದ. ಅವನ ಬಳಿಗೆ ಅವನ ಅಸಿಸ್ಟೆಂಟ್ ಉದಯ್ ಸರ್ ಇಲ್ಲಿಗೆ ಕವಿತಾ, ಪರಶಿವ ಹಾಗೆ ಸವಿತಾ ಅವ್ರು ಬಂದಿದ್ದಾರೆ. ಸವಿತಾ ಅವರು ಹುಷಾರಾಗಿದ್ದಾರೆ, ಅಲ್ಲದೆ ಇವತ್ತು ಡಿಸ್ಚಾರ್ಜ್ ಆಯ್ತಂತೆ ಅಂತ ಹೇಳ್ದ. ವಿನಯ್ ಅವರು ಕವಿತಾ ಕ್ಲಾಸ್ಮೇಟ್ ಅಂತೆ, ಅದಕ್ಕೆ ಈ ಮದುವೆಗೆ ಬಂದಿದ್ದಾರೆ ಅಂತ ಹೇಳ್ದ. ವಿಜಯ್ ಕವಿತಾ ಎಲ್ಲಿ ಅಂತ ನೋಡ್ದ. ಅವಳ ಬ್ಯೂಟಿ ನೋಡಿ ವಾವ್ ಅಂತ ಅಂದ್ಕೊಂಡು ಮಾತಾಡಿಸ್ಬೇಕು ಅಂತ ಅವರಿರೋ ಕಡೆ ಹೋದ. ಈ ಕಡೆ ಸವಿತಾ ವಿಜಯ್ನ ನೋಡಿ ಇವನು ಈ ಪಾಪಿ ಏನು ಮಾಡ್ತಾ ಇದ್ದಾನೆ ಇಲ್ಲಿ ಅಂತ ಹೇಳ್ಕೊಂಡ್ಳು. ಅವನು ಕವಿತಾ ಕಡೆ ಹೋಗ್ತಾ ಇರೋದನ್ನ ನೋಡಿ ಅವನ ಹಿಂದೆನೇ ಹೋದ್ಲು. ವನಜ ಕೂಡ ಸವಿತಾ ಹಿಂದೆ ಹೋದರು. ವಿಜಯ್ ಕವಿತಾ ಹತ್ರ ಹೋದ. ಕವಿತಾ ಸ್ವಲ್ಪ ಗಾಬರಿಯಲ್ಲಿ ನೀನು ಯಾಕೆ ಬಂದೆ ಅಂತ ಕೇಳಿದ್ಲು. ಅದಕ್ಕೆ ವಿಜಯ್ ಅರೆ ಹೀಗಂದರೆ ಹೇಗೆ ಕವಿತಾ, ಮಾವನ ಮಗ ನಾನು, ಯಾಕೆ ಬಂದೆ ಅಂದರೆ ಏನರ್ಥ ಅಂತ ಕೇಳ್ದ. ಆಗ ಹಿಂದೆಯಿಂದ ಸವಿತಾ ಯಾಕೆ ಅಂದರೆ ಸಂಬಂಧದ ಬೆಲೆ ತಿಳಿದೇ ಇದ್ದವನು ಏನಂದರೆ ಏನು, ನೀನು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀಯಾ ಮಾತಾಡೋದಕ್ಕೆ, ನಮ್ಮ ಪಾಡಿಗೆ ಬಿಟ್ಬಿಡು ನಮ್ಮನ್ನ ಅಂತ ಹೇಳಿದ್ದೀವಿ ತಾನೇ ಅಂತ ಕೇಳಿದ್ಲು. ಅದಕ್ಕೆ ವಿಜಯ್ ನೋಡಿ ಅತ್ತೆ, ನಂದು ದೊಡ್ಡ ತಪ್ಪು ಒಪ್ತೇನೆ, ಆದರೆ ಈಗ ಎಲ್ಲ ಸರಿಯಾಗಿದೆ ಅಲ್ವಾ ಅಂತ ಕೇಳ್ದ. ಸವಿತಾಗೂ ಎಲ್ಲ ಸರಿಯಾಗಿದೆ ಅಂತ ತಿಳಿದಿತ್ತು, ಆದರೆ ಅದನ್ನು ಹೇಳೋ ಆಗಿರಲಿಲ್ಲ. ಅವಳು ವಿಜಯ್ಗೆ ಡೌಟ್ ಬರಬಾರ್ದು ಅಂತ ಏನು ಸರಿಯಾಗಿದೆ, ಏನು ಸರಿಯಾಗಿದೆ ಹೇಳು ವಿಜಯ್, ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತೀಯಾ ಹೇಳು ಅಂತ ಕೋಪದಲ್ಲಿ ಹೇಳಿದ್ಲು. ವಿಜಯ್ಗೆ ಮನಸ್ಸಲ್ಲಿ ಹೀನಾ ಇವ್ರ ಜೊತೆ ಇದ್ದಾಳೆ ಅನ್ನೋ ಡೌಟ್. ಆದರೆ ಈಗ ಸವಿತಾ ಮಾತು ಕೇಳಿ ಅವನು ಇವ್ರಿಗೆ ವಿಷಯ ಗೊತ್ತಿಲ್ವಾ ಅಂತ ತಿಳ್ಕೊಂಡ. ಅವನು ಅತ್ತೆ ಏನು ಗೊತ್ತಾ, ನಿಮ್ಮ ಮಗಳು ಅಂತಿದ್ದ. ಸವಿತಾ ತಂದು ಕೊಡೋಕೆ ಆಗಲ್ಲ, ನಮ್ಮಿಂದ ದೂರನೇ ಇರು ವಿಜಯ್, ಇರೋ ಇವಳು ಆದರೂ ಚೆನ್ನಾಗಿರಲಿ, ಇವಳ ಮೇಲೆ ನೀನು ಕೆಟ್ಟ ದೃಷ್ಟಿ ಬೀಳೋದು ನಂಗೆ ಇಷ್ಟ ಇಲ್ಲ, ಈಗಲೇ ಹೇಳ್ತಾ ಇದ್ದೀನಿ ಅಂತ ಹೇಳಿದರು. ಇಲ್ಲ ನಿಮ್ಮ ಅಪ್ಪ ಬಳಿ ಹೋಗ್ತೀನಿ ಅಂತ ಹೇಳಿದರು. ವಿಜಯ್ಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಪ್ಪನ ವಿಷಯ ಬಂದಿದ್ದಕ್ಕೆ ಅವನು ಸೈಲೆಂಟ್ ಆದ. 2 ನಿಮಿಷ ಬಿಟ್ಟು ಅತ್ತೆ ನಿಮ್ಮ ಮಗಳು ಸತ್ತಿಲ್ಲ ಅಂತ ಹೇಳ್ದ. ಆಗ ವಿಜಯ್ ಸುಮ್ಮನೆ ಹೋಗಿಲ್ಲಿಂದ ಅಂತ ಕೋಪದಲ್ಲಿ ಹೇಳಿ ಕವಿತಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ಲು. ವಿಜಯ್ ಛೇ ಅಂತ ಹೇಳ್ಕೊಂಡ. ಇಷ್ಟು ಮಾತುಗಳನ್ನ ಅಮರ್ ಅಲ್ಲೇ ಇದ್ದು ಕೇಳಿಸ್ಕೊಂಡಿದ್ದ. ಈ ಕಡೆ ವನಜಾಗೆ ಸುಮತಿ ಯಾಕೆ ಫೇಮಸ್ ಬಿಸ್ನೆಸ್ ಮ್ಯಾನ್ ವಿಜಯ್ಗೆ ರೇಗ್ತಾ ಇದ್ದಾಳೆ
ಅಂತ ಗೊತ್ತಾಗಿಲ್ಲ. ಈ ಕಡೆ ಅಮರು ಅವ್ರ ವಿಷಯನ ಕೇಳಿಸ್ಕೊಂಡಿದ್ದ, ವನಜ ಅವರು ಅವ್ರ ವಿಷಯನ ಕೇಳಿಸ್ಕೊಂಡಿದ್ರು. ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಕೇಳಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮು ವ್ಲಾಗ್ಸ್. ಹಾಗೆ ಇನ್ನೂ ಯಾರೆಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ. ಲವ್ ಯು ಆಲ್, ಬಾಯ್.